ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ರೆಬಲ್ ಸ್ಟಾರ್ ಅಂಬರೀಶ್ ರವರು ಯಾವ ಸ್ಥಾನ, ಯಾವ ಒಂದು ಚಿತ್ರರಂಗದಲ್ಲಿ ಒಬ್ಬ ಲೀಡರ್ ಆಗಿ, ಒಬ್ಬ ಸ್ಟಾರ್ ನಟರಾಗಿ, ಒಬ್ಬ ಕಲಿಯುಗದ ಕರುಣ ಅನ್ನಿಸ್ಕೊಂಡು ಈ ಥರ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಈ ಥರ ಒಂದೊಂದು ಹೆಸರನ್ನ ಸಂಪಾದಿಸ್ಕೊಂಡು ಬಂದಂತ ನಿಮ್ಮೆಲ್ಲರ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಶ್ ಅಣ್ಣ ಏನು ಅನ್ನೋದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬೇಡ. ಎಲ್ಲರೂ ಮಾತಾಡಿದ್ದೀವಿ, ನಿಮ್ಮೆಲ್ಲರೂ ಗೊತ್ತಿರೋಂಥ ವಿಷಯ. ನಾನೊಬ್ಬ ಕಲಾವಿದರ ಸಂಘದ ಒಬ್ಬ ಕಾರ್ಯದರ್ಶಿಯಾಗಿ ಕೆಲವು ಪ್ರಶ್ನೆಗಳು ಇಲ್ಲಿ ಉದ್ಭವ ಆದವು. ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಬಯಸ್ತೀನಿ. ಕನ್ನಡ ಚಿತ್ರರಂಗ ಅನ್ನೋದು ನನ್ನ ಒಬ್ಬಂದಲ್ಲ, ಇಲ್ಲ ಅಂಬರೀಶ್ ಅಣ್ಣದಲ್ಲ, ಇಲ್ಲ ಯಶ್ದಲ್ಲ, ದರ್ಶನ್ದಲ್ಲ, ಸುದೀಪ್ ಅವ್ರದಲ್ಲ, ಇನ್ನೊಬ್ಬಂದಲ್ಲ. ಇವೆಲ್ಲರೂ ಸೇರಿ ಒಂದು ಕುಟುಂಬ. ಕನ್ನಡ ಚಿತ್ರರಂಗ ಅನ್ನೋದು ಒಂದು ಕುಟುಂಬ. ಈ ಕುಟುಂಬದಲ್ಲಿ ನಾವೆಲ್ಲರೂ ಇದ್ದೀವಿ. ಆದ್ರೆ ಕೆಲವು ಒಂದು ಪ್ರಶ್ನೆಗಳು ಬಂದಿದ್ದಕ್ಕೆ ನಾನು ಅದನ್ನು ಕ್ಲಾರಿಫೈ ಕೊಡ್ತೀನಿ. ಇವತ್ತೆಲ್ಲ ಕಾಲದಿಂದಲೂ ಎಷ್ಟೋ ಎಲೆಕ್ಷನ್ಗಳಲ್ಲಿ ನಮ್ಮ ಕಲಾವಿದರು ಬೇರೆ ಬೇರೆ ಪಕ್ಷಗಳಲ್ಲಿ ಗುರುತಿಸ್ಕೊಂಡಿದ್ದಾರೆ, ಬೇರೆ ಬೇರೆ ಪಕ್ಷದಲ್ಲಿ ಹೆಸರು ಮಾಡಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಈ ರೀತಿ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಕರೆಯೋದಿಲ್ಲ. ಯಾಕಂದ್ರೆ ಅವ್ರು ಗುರುತಿಸ್ಕೊಂಡು ಅಲ್ಲಿ ಸ್ಥಾನಮಾನ ಪಡೆದು ಅವ್ರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಈ ಒಂದು ಅಕ್ಕನ ಒಂದು ಸುಮಲತಾ ಅಂಬರೀಶ್ ಅವರ ಸಪೋರ್ಟ್ ಬನ್ನಿ ಅಂತ ನಾವಾಗಲಿ ಯಾರು ಕರೆದಿಲ್ಲ. ಆದ್ರೂ ನಮ್ಮ ವಿಶ್ವಾಸ ಇದೆ, ಅಣ್ಣ ನಮಗೆ ಅಷ್ಟೋ ಒಂದು ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ ಚಿತ್ರರಂಗಕ್ಕೆ. ಅವ್ರದೇ ಆದಂತ ಪರ್ಸನಲ್ ಎಷ್ಟೋ ಕಲಾವಿದರಿಗೆ ಪರ್ಸನಲ್ ಆಗಿ ಸುಮಾರು ಸರಿ ಸ್ಪಂದಿಸಿದ್ದಾರೆ. ಆ ಒಂದು ಗೌರವ ಮತ್ತೆ ಆ ಒಂದು ಋಣನ ತೀರಿಸುವಂತ ಸಂದರ್ಭ ಇವತ್ತು ನಮಗೆ ಸಿಕ್ಕಿದೆ. ಅದನ್ನ ನಾವು ಖಂಡಿತವಾಗ್ಲೂ ನಾವು ಯಾವ ರೀತಿ ಆ ಋಣನ ತೀರ್ಸ್ಕೋಬೇಕು ನಾವು ತೀರ್ಸ್ಕೊತೀವಿ ಅಂತ ಹೇಳ್ತಾರೆ ಹೊರತು ಯಾರು ನಾವು ಓಪನ್ ಆಗಿ ಬನ್ನಿ ಅಂತ ಅವರು ಕರೆದಿಲ್ಲ, ಅವರು ಓಪನ್ ಆಗಿ ಬರೋದಿಲ್ಲ. ಮುಖ್ಯವಾಗಿ ಇದೊಂದು ನಿಮ್ಮ ಗಮನ ತರ್ತಾ ಇದ್ದೀನಿ.